ಏನಾಗಿದೆ ಅಂತ ತಾಪತ್ರಯ ನಮಗೆ ಯಾರ ಅಧ್ಯಕ್ಷರು ಅಂತಕ್ಕಂಥದ್ದೇ ಅನುಮಾನ ಆಗ್ಬಿಟ್ಟದೆ ನಮಗೆ. ಈಗ ನಿಮ್ಮೆಲ್ಲ ಈಗ ನೀವು ವಿರೋಧ ಪಕ್ಷದ ನಾಯಕರು ಅಲ್ವಾ, ನೀವು ಕೂತ್ಕೊಂಡ್ರೆ ಕೂತ್ಕೋಬೇಕು ಅಲ್ವಾ, ನೀವು ಹೇಳೋದೇ ಇಲ್ಲ, ಗಲಾಟೆ ಮಾಡಲಿ ಅಂತ ಇದ್ದೀರಿ, ನೀವು ಕಂಟ್ರೋಲೇ ಇಲ್ಲ. ನೀವೇನ್ ತಿಳ್ಕೊಂಡಿದ್ದೀರಿ, ಎಲ್ರು ಗಲಾಟೆ ಮಾಡೋದೇ ವಿರೋಧ ಪಕ್ಷ ಅಂತ ತಿಳ್ಕೊಬಿಟ್ಟಿದ್ದೀರಿ, ಗಲಾಟೆ ಮಾಡೋದೇ ವಿರೋಧ ಪಕ್ಷ ಅಂತ ತಿಳ್ಕೊಬಿಟ್ಟಿದ್ದೀರಿ. ಯಾವಾಗಲೂ ಒಬ್ರು ಮಾತಾಡುವಾಗ ಕೇಳಬೇಕು, ಸೌಜನ್ಯದಿಂದ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯ, ಜವಾಬ್ದಾರಿ. ಅದು ಬಿಟ್ಬಿಟ್ಟು ನೀವು ತಪ್ಪು ಹೇಳ್ತಾ ಇದ್ದೀರಿ, ನಾನು ತಪ್ಪು ಹೇಳ್ತಾ ಇದ್ದೀನ ನೋಡಿ. ನಿಮಗೆ ಮನ್ರೇಗಾ ಮತ್ತು VBG ರಾಮ್ಜಿ ಈ ಕಾಯ್ದೆಗಳು ವ್ಯತ್ಯಾಸ ಏನಪ್ಪ ಅಂತಂದ್ರೆ, ಪ್ರತಿ ವರ್ಷ 100 ದಿನಗಳ ಉದ್ಯೋಗ ಖಾತ್ರಿ ಇತ್ತು ಇಲ್ಲ, 100 ದಿನಗಳ ಖಾತ್ರಿ ಇತ್ತ ಇಲ್ಲ. ಆಮೇಲೆ ಎಲ್ಲಿ ಯಾವ ಊರಿನಲ್ಲಿ ಕೆಲಸ ಬೇಕು, ಅವ್ರ ಊರಿನಲ್ಲಿ ಕೆಲಸ ಬೇಕು ಅಂತಂದ್ರೆ ಕೆಲಸ ಕೊಡಬೇಕಾಗಿತ್ತು. ಈಗೇನ್ ಮಾಡಿದ್ದಾರೆ ಇದ್ರ ಪ್ರಕಾರ ಸೆಕ್ಷನ್ 5(1) ಪ್ರಕಾರ, ಸೆಕ್ಷನ್ 5 ಕ್ಲಾಸ್ 1 VBG ರಾಮ್ಜಿ ಪ್ರಕಾರ ಕೇಂದ್ರ ಸರ್ಕಾರ ನೋಟಿಫೈ ಮಾಡ್ತದೆ. ನೋಟಿಫೈ ಮಾಡಿ ಬಜೆಟ್ ನೀಡಿದ್ರೆ ಮಾತ್ರ ಜಾರಿಯಲ್ಲಿ ಇರ್ತದೆ. ಇದು ಸರಿನಾ? ಕೇಂದ್ರ ಸರ್ಕಾರ ನೋಟಿಫೈ ಮಾಡ್ತದೆ, ಇಂಥ ಜಾಗದಲ್ಲಿ, ಇಂಥ ಊರಿನಲ್ಲಿ, ಇಂಥ ಪಂಚಾಯತಿನಲ್ಲಿ ಕೆಲಸ ತಗೋಬೇಕು ಅಂತ. ಸೆಕ್ಷನ್ 5 ಕ್ಲಾಸ್ 1 ಸೆಕ್ಷನ್ 5 ಕ್ಲಾಸ್ 1 ಅದ್ರ ಪ್ರಕಾರ ಕೇಂದ್ರ ಸರ್ಕಾರ ನೋಟಿಫೈ ಮಾಡ್ತದೆ. ನೋಟಿಫೈ ಮಾಡಿ ಇಂಥ ಪಂಚಾಯತಿನಲ್ಲಿ ಇಂಥ ಕೆಲಸ ತಗೋಬೇಕು ಅಂತ ಹೇಳ್ತದೆ. ಅಲ್ಲಿ ತಗೋಬೇಕು. ಅದರಿಂದ ಈ ಗ್ರಾಮೀಣ ಪ್ರದೇಶದ ಕೂಲಿಕಾರರಿಗೆ ಕೆಲಸ ಕಿತ್ಕೊಂಡಾಗ್ತದೆ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್ ದಟ್ 60 ದಿನ ವರ್ಷದಲ್ಲಿ ಕೃಷಿ ಚಟುವಟಿಕೆಗಳು ಬರ್ತದೆ, ಅಲ್ಲಿ ಮಾಡಬಾರದು ಅನ್ನೋದು ತಪ್ಪು ಅಲ್ವಾ? Is it not a fact? It is a fact. ಆಮೇಲೆ ನೀವು 125 ದಿನ ಕೊಡ್ತೀವಿ ಅಂತ ಹೇಳಿದಿರಿ, 125 ದಿನ ಕೊಡ್ತೀವಿ ಅಂತ ಹೇಳಿದಿರಿ. ನೀವೇನ್ ಮಾಡಿದಿರಿ? ಕೂಲಿ ಎಲ್ಲನೂ ಕೂಡ 100% ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು, ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು. ಈಗ ರಾಜ್ಯ ಸರ್ಕಾರ 40 ಕೊಡಿ, ಕೇಂದ್ರ ಸರ್ಕಾರ 60 ಕೊಡಿ. ಇಟ್ ಈಸ್ ನಥಿಂಗ್ ಬಟ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇಟ್ ಈಸ್ ನಥಿಂಗ್ ಬಟ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. 60 ದಿನ ಲೀವ್ ಅಲ್ಲ, ನಿಮಗೆ ಕೃಷಿ ಚಟುವಟಿಕೆಗಳು ನಡೀತವೆ, ಅದರಿಂದ ಮಾಡಬಾರದು ಅಂತಕ್ಕಂಥದ್ದು. ಇಲ್ಲ ಕೂತ್ಕೊಳ್ಳಿ, ನೀವು ಆಮೇಲೆ ಮಾತಾಡುವಾಗ ನೀವು ಮಾತಾಡಿ. ನೆಕ್ಸ್ಟ್ ನೀವೇ ಮಾತಾಡಿ. ನಿರುದ್ಯೋಗದ ಗ್ಯಾರಂಟಿ ಇದೆಯಾ? 60 ದಿನ ನಿರುದ್ಯೋಗದ ಗ್ಯಾರಂಟಿ ಇದೆಯಾ? ಆಯ್ತು, ನೆಕ್ಸ್ಟ್ ಮಾತಾಡುವಾಗ ಯಾರು ರೆಕಮೆಂಡ್ ಮಾಡ್ಲಪ್ಪ? ನಾವು ಯಾವನಾರು ಶರದ್ ಪವಾರ್ ಮಾತಾಡ್ಲಿ, ಯಾವನಾರು ಮಾತಾಡ್ಲಿ, ಅಜಿತ್ ಪವಾರ್ ಅಜಿತ್ ಪವಾರ್ ಇಲ್ಲ ಈಗ. ಆಯ್ತು, ನಿಮ್ ಕೂಡ ಅಲ್ಲಿಗೆ ಹೋಗ್ಬೇಕಾ? ಅರ್ಜೆಂಟ್ ಇದ್ದೀರಾ? ಶರದ್ ಪವಾರ್ ಅವರು ಮಾತಾಡ್ಲಿ, ಫಡ್ನವೀಸ್ ಅವರು ಮಾತಾಡ್ಲಿ, ಯಾರು ಮಾತಾಡ್ಲಿ, ಯಾರು ವರದಿ ಕೊಡ್ಲಿ. ಈಗ ನೀವು
ನಿಮ್ಮ ಇವರಿದ್ರಲ್ಲ 12 ವರ್ಷದಿಂದ 11.5 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಬಂದು. ಈಗ ಜ್ಞಾನೋದಯ ಆಯ್ತಾ? ಈಗ ಜ್ಞಾನೋದಯ ಆಯ್ತಾ? ಮಹಾತ್ಮ ಗಾಂಧೀಜಿಯವ್ರನ್ನ ಹೆಸರು ತೆಗೆದಾಕದು ಈಗ ಜ್ಞಾನೋದಯ ಆಯ್ತಾ? ನೆಕ್ಸ್ಟ್ ನೀವಲ್ವಾ? ನಾನು ಈಲ್ಡ್ ಆಗೋದಿಲ್ಲ. ಐ ಹ್ಯಾವ್ ಡಿಸೈಡೆಡ್ ನಾಟ್ ಟು ಈಲ್ಡ್. ನಮ್ಮ ಸ್ಪೀಕರ್ದು ಸಮಸ್ಯೆ, ನನಗೆ ಮುಂದಕ್ಕೆ ಹೋಗಿ ಅಂತಾರೆ. ನಿಮ್ಗೆ ಒಂದ್ಸರಿನ ಮುಂದಕ್ಕೆ ಹೋಗು ಅಂತ ಹೇಳಿ ಹಿಂದೆ ಬಾ ಅಂತ. ಬಿಕಾಸ್ ನಾನು ರೆಲೆವೆಂಟ್ ಆಗಿ ಮಾತಾಡ್ತಾ ಇದ್ದೀನಿ, ಅದರಿಂದ ಮುಂದಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ನೀವು ಇರ್ರಿಲೆವೆಂಟ್ ಆಗಿ ಮಾತಾಡ್ತೀರಿ, ಅದಕ್ಕೋಸ್ಕರವಾಗಿ ಮುಂದಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಆಮೇಲೆ ಮಾತಾಡಿದಪ್ಪ. ನಿಮ್ಗೇನಾಗಿದೆ? ಪ್ರತಿ ಪಂಚಾಯತಿಗೆ ಕನಿಷ್ಠ 1 ಕೋಟಿ ಕೆಲಸ ಆಯ್ತು ನಡೀತಿತ್ತು. 1 ಕೋಟಿವರೆಗೂ ಕೆಲಸ ನಡೀತಾ ಇತ್ತು. ಪುಟ್ರಂಗ್ ಶೆಟ್ಟಿ ಅವ್ರೆ, ಈಗ 2 ಕೋಟಿ ಸರಾಸರಿ 1 ಕೋಟಿ ಕೆಲಸ ನಡೀತಾ ಇತ್ತು. ಈಗ ಅದಿಲ್ಲ. ಯಾಕಂತಂದ್ರೆ ಅನೇಕ ರಾಜ್ಯಗಳು ಇವತ್ತು ಆರ್ಥಿಕ ಮುಗ್ಗಟ್ಟಿನಲ್ಲಿ ಇದ್ದಾವೆ. ಕೇಂದ್ರ ಸರ್ಕಾರದ ಅನುದಾನನೂ ಕೊಡಲ್ಲ, ನಮಗೆ ಕೊಡಬೇಕಾಗಿರೋದನ್ನೂ ಕೊಡಲ್ಲ. ಫೈನಾನ್ಸ್ ಕಮಿಷನ್ ಅವರು ಶಿಫಾರಸು ಮಾಡೋದನ್ನೂ ಕೊಡಲ್ಲ. ಅನ್ಯಾಯ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ 15ನೇ ಹಣಕಾಸು ಆಯೋಗ ಮುಗೀತು. ಈಗ 15ನೇ ಹಣಕಾಸಿನಲ್ಲಿ ನಮಗೆ 1,25,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಈಗ ಕೆಜೆಎಂನಲ್ಲಿ ಎಷ್ಟು ಬರಬೇಕಪ್ಪ? 15,000. ಯಾವ ವರ್ಷದ್ದು ಇದು? ಕಳೆದ 2.5 ವರ್ಷದಿಂದ 15,000 ರೂಪಾಯಿ ಬಂದಿಲ್ಲ. ನೋಟ್ ಮಾಡಿ ಮತ್ತೆ ಮಾತಾಡಿ. 15,000 ಕೋಟಿ ಬಂದಿಲ್ಲ. ಮೊನ್ನೆನೂ ಹೋಗಿದ್ರು.